ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನ ಫಲಿತಾಂಶದತ್ತೆ ಅತಿ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿತ್ತು ಪಶ್ಚಿಮ ಬಂಗಾಳ. ಕಾರಣ ಸತತವಾಗಿ 3 ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿದಂತಹ ಮಮತಾ ಬ್ಯಾನರ್ಜಿ ಅವರನ್ನೇ ಕೆಳಗಿಳಿಸಿ ಮನೆ ಕಳಿಸಿದ್ದಾರೆ. ಅಲ್ಲಿನ ಮತದಾರರು ಕೇಸರಿಮಯ ಮಾತಾಡಿದ್ದಾರೆ ಪಶ್ಚಿಮ ಬಂಗಾಳವನ್ನ. ಬಟ್ ಈಗ ರಕ್ತ ಸಿಕ್ತ ಅಧ್ಯಾಯ ಇಲ್ಲಿಗೆ ಕೊನೆಯಾಗುತ್ತಾ ಅಂತ ಅಂದುಕೊಂಡ್ರೆ ಇಲ್ಲ, ಮತ್ತೆ ಮುಂದುವರಿತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಒನ್ಸ್ ಅಗೇನ್ ರಕ್ತ ಸಿಕ್ತ ಅಧ್ಯಾಯ. ಸಿಎಂ ಅಭ್ಯರ್ಥಿ ಸುವೇಂದು ಅಧಿಕಾರಿ ಅವರ ಹತ್ಯೆಗೆ ಸ್ಕೆಚ್ ರೂಪುಗೊಂಡಿತ್ತ. ಕೋಲ್ಕತ್ತಾದಲ್ಲಿ ಸುವೇಂದು ಆಪ್ತ ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ. ಮಧ್ಯರಾತ್ರಿ ಚಂದ್ರನಾಥ್ ಅವರನ್ನ ಗುಂಡಿಟ್ಟು ಹತ್ಯೆ ಮಾಡಲಾಗಿದ್ದು, ಚಂದ್ರನಾಥ್ ಜೊತೆ ಕಾರ್ನಲ್ಲಿ ಸುವೇಂದು ಅಧಿಕಾರಿಯವರ ಪತ್ನಿ ಕೂಡ ಪ್ರಯಾಣ ಬೆಳೆಸಿದ್ರು. ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹತ್ಯೆಗೆ ಯತ್ನದ ಆರೋಪ ಕೇಳೋದಕ್ಕೆ ಸಿಕ್ಕಿದ್ದು, ಬಿಜೆಪಿ ಅಧಿಕಾರಕ್ಕೆ ಬಂದ್ರೂ ಕೂಡ ನಿಂತಿಲ್ವಾ ರಕ್ತ ಸಿಕ್ತ ಅಧ್ಯಾಯ. ಸುವೇಂದು ಸಹೋದರ ದಿವ್ಯೆಂದು ಹತ್ಯೆಗೂ ಕೂಡ ಪ್ಲಾನ್ ರೂಪುಗೊಂಡಿತ್ತ. ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಹಿಂಸಾಚಾರ, ರಕ್ತ ಸಿಕ್ತ ಅಧ್ಯಾಯಗಳು ನೋಡೋದಕ್ಕೆ ಸಿಗ್ತಾನೆ ಇರುತ್ತೆ. ಅದು ಈಗ ಮತ್ತೆ ಮುಂದುವರಿತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಸುವೇಂದು ಅಧಿಕಾರಿ ಬಿಜೆಪಿಯ ಅತಿ ದೊಡ್ಡ ಶಕ್ತಿ ಅಂತಹ ಸಿಎಂ ಆಗಿದ್ದಂತಹ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಸ್ಪರ್ಧೆ ಮಾಡುವ ಮೂಲಕ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. ಎನಿವೆ, ಭವಾನಿಪುರದಲ್ಲಿ ಸೋತಿದ್ರು ಕೂಡ 1 ಕ್ಷೇತ್ರದಲ್ಲಿ ಸುವೇಂದು ಅಧಿಕಾರಿ ಗೆದ್ದು ಬೀಗಿದ್ದಾರೆ. ಇಡೀ ಪಶ್ಚಿಮ ಬಂಗಾಳದಲ್ಲಿ ಹೆಂಗೆ ಮೋದಿ ಮಾಡಿದ್ರು ಅಂತ ಹೇಳ್ತೀವೋ, ಅದೇ ರೀತಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗಿದ್ದು ಕೂಡ ಸುವೇಂದು ಅಧಿಕಾರಿ ಅಂತ. ಹಂಗಾಗಿ ಅವರ ಹತ್ಯೆಗೆ ಸ್ಕೆಚ್ ರೂಪುಗೊಂಡಿತ ಅನ್ನುವಂತಹ ಪ್ರಶ್ನೆ ಬದಲಾಗಿ ಅವರ ಆಪ್ತನಿಗೆ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ಬಟ್ ಅವರ ಟಾರ್ಗೆಟ್ ಯಾರಾಗಿದ್ರು ಅನ್ನುವಂತಹ ಪ್ರಶ್ನೆಗೆ ಸುವೇಂದು ಅಧಿಕಾರಿ ಬಿಟ್ರೆ ಅವರ ಸಹೋದರ ದಿವ್ಯೆಂದು ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತು. ಹತ್ಯೆಗೆ ಸ್ಕೆಚ್ ರೂಪುಗೊಂಡಿತ್ತು ಅನ್ನುವಂತಹ ಬಹಳ ಆತಂಕಕಾರಿ ವಿಚಾರ ಬೆಳಕಿಗೆ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಪಶ್ಚಿಮ ಬಂಗಾಳದಲ್ಲಿ ಮೋದಿ ಅವರು ಮೋಡಿ ಮಾಡಿದ್ರು ಅಂತ ಹೆಂಗೆ ಹೇಳ್ತೀವೋ, ಹಂಗೆ ಸುವೇಂದು ಅಧಿಕಾರಿ ಅವರಿಂದಲೇ ಬಿಜೆಪಿಗೆ ಅತಿ ದೊಡ್ಡ ಬೂಸ್ಟ್ ಸಿಕ್ಕಿದೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳ್ತೀವಿ. ಬಟ್ ಈ ಹತ್ಯೆಗೆ ಕಾರಣ ಏನಿರಬಹುದು? ಅವರ ಆಪ್ತರ ಹತ್ಯೆ ಆಗಿದೆ ಅಂದ್ರೂ ಕೂಡ ಅವರ ಟಾರ್ಗೆಟ್ ಯಾರಾಗಿದ್ರು? ಯಾಕೆ ಟಾರ್ಗೆಟ್ ಆ ಮೂಲಕ ರಕ್ತ ಸಿಕ್ತ ಅಧ್ಯಾಯಕ್ಕೆ ಮತ್ತೆ ನಾಂದಿ ಹಾಡ್ತಾ ಇದೆಯಾ ಈ ಬೆಳವಣಿಗೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಶ್ರುತಿ, ನಿನ್ನೆ ರಾತ್ರಿ ನಡೆದಿರುವಂತಹ ಒಂದು ಆಘಾತಕಾರಿ ಘಟನೆ ಇದು. ಏನೊಂದು ಮಧ್ಯರಾತ್ರಿ ಹೊತ್ತಿನಲ್ಲಿ ಸುವೇಂದು ಅಧಿಕಾರಿ ಅವರ ಆಪ್ತರಾಗಿರುವಂತಹ ಚಂದ್ರನಾಥ್ ರಥ್ ಅವರು ಮತ್ತೆ ಸುವೇಂದು ಅಧಿಕಾರಿ ಅವರ ಪತ್ನಿ ಕಾರ್ನಲ್ಲಿ ಪ್ರಯಾಣ ಮಾಡ್ತಿರೋ ಸಂದರ್ಭದಲ್ಲಿ ಈ ಒಂದು ಗುಂಡಿನ ದಾಳಿ ನಡೆದಿದೆ. ಈ ಒಂದು ಗುಂಡಿನ ದಾಳಿಯನ್ನ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿರಬಹುದು ಅಂತ ಹೇಳ್ಬಿಟ್ಟು ಶಂಕೆ ವ್ಯಕ್ತ ಆಗ್ತಾ ಇದೆ. ಆದ್ರೆ ಇದುವರೆಗೂ ಈ ಪ್ರಕರಣ ಸಂಬಂಧ ಯಾರು ಬಂಧನ ಕೂಡ ಆಗಿಲ್ಲ. ಏನು ಇದೇ ಶನಿವಾರ ಸುವೇಂದು ಅಧಿಕಾರಿ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಮಾಹಿತಿ ಇದೆ. ಬಹುತೇಕ ಸುವೇಂದು ಅಧಿಕಾರಿ ಅವರಿಗೆ ಸಿಎಂ ಪಟ್ಟ ಸಿಗೋದು ಖಚಿತವಾಗಿದೆ. ಜೊತೆಗೆ ಏನೊಂದು ಮಮತಾ ಬ್ಯಾನರ್ಜಿ ಅವರನ್ನ ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಸಿರುವಂತ ಸುವೇಂದು ಅಧಿಕಾರಿ ವಿರುದ್ಧ ಸಹಜವಾಗಿಯೇ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಟ್ಟಿದೆ. ಆದ್ರೆ ಸುವೇಂದು ಅಧಿಕಾರಿ ಮೇಲಿರುವಂತ ಸಿಟ್ಟನ್ನ
ಚಂದ್ರನಾಥ್ ರಥ್ ಅವರ ಮೇಲೆ ತೀರಿಸ್ಕೊಂಡಿದ್ದಾರಾ ಅನ್ನೋ ಒಂದು ಡೌಟ್ ಕೂಡ ಇದೆ. ಈ ಜೊತೆಯಲ್ಲೇ ಈ ಒಂದು ಚಂದ್ರನಾಥ್ ರಥ್ ಮತ್ತೆ ಸುವೇಂದು ಅಧಿಕಾರಿ ಅವರ ಪತ್ನಿ ಪ್ರಯಾಣ ಮಾಡ್ತಿರೋ ಕಾರಣದಿಂದಾಗಿ ಆ ಚಂದ್ರನಾಥ್ ರಥ್ ಅವ್ರನ್ನ ಸುವೇಂದು ಅಧಿಕಾರಿ ಅಂತಾನೆ ಭಾವಿಸಿ ಗುಂಡಿಟ್ಟು ಹತ್ಯೆ ಮಾಡಿರುವಂತ ಸಾಧ್ಯತೆ ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲಾ ಆಂಗಲ್ ಗಳಲ್ಲೂ ಪೊಲೀಸರು ಇವಾಗ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಜೊತೆಗೆ ಸುವೇಂದು ಸಹೋದರ ಏನಿದ್ದಾರೆ ದಿವ್ಯೇಂದು, ಅವರ ಹತ್ಯೆಗೂ ಕೂಡ ಪ್ಲಾನ್ ಮಾಡ್ಲಾಗಿತ್ತು ಅನ್ನೋ ಮಾಹಿತಿ ಕೂಡ ಇದೀಗ ತಿಳಿದು ಬರ್ತಾ ಇದೆ. ಒಟ್ನಲ್ಲಿ ಏನೊಂದು ಪಶ್ಚಿಮ ಬಂಗಾಳ ಚುನಾವಣೆ ಸಂದರ್ಭದಲ್ಲಿ 2 ಹಂತದ ಮತದಾನ ಸಂದರ್ಭದಲ್ಲಿ ಒಂದೇ ಒಂದು ಹತ್ಯೆ ಕೂಡ ಆಗಿರ್ಲಿಲ್ಲ, ಒಬ್ಬರ ಹೆಣನೂ ಬಿದ್ದಿರ್ಲಿಲ್ಲ. ಆ ಒಂದು ಹೆಗ್ಗಳಿಕೆಯಲ್ಲಿ ಚುನಾವಣೆ ಮುಗಿದಿತ್ತು. ಆದ್ರೆ ಈ ಚುನಾವಣೆ ಮುಗಿದ ಕೆಲವೇ ದಿನಗಳಲ್ಲಿ ಈ ಒಂದು ಘಟನೆ ನಡೆದಿರೋದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ ಅನ್ಬೋದು. ಅದು ಕೂಡ ಸಿಎಂ ಅಭ್ಯರ್ಥಿಯ ಆಪ್ತನನ್ನೇ, ಅದು ಸಿಎಂ ಅಭ್ಯರ್ಥಿಯ ಪತ್ನಿ ಕಾರ್ನಲ್ಲಿ ಇರುವಾಗಲೇ ಈ ಒಂದು ಘಟನೆ ನಡೆದಿರೋದು ನಿಜಕ್ಕೂ ಕೋಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಭಾರಿ ಆಘಾತಕ್ಕೆ ಕಾರಣ ಆಗಿದೆ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.